ನಮಸ್ಕಾರ ಕರ್ನಾಟಕ ಸೆಲೆಬ್ರಿಟೀಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಗೈಸ್. ಇವತ್ತಿನ ಬ್ಲಾಗ್ ಏನಂದರೆ, ಇವತ್ತು ಯಾವ ದಿವಸ ಅಂದರೆ ಸೋಮವಾರ. ರೆಡಿಯಾಗಿದ್ದೀನಿ, ಸ್ನಾನ ಮಾಡಿ ಇಲ್ಲಿಗೂ ಹೊರಡಬೇಕಾಯಿತು. ಸೊ ಪಾನ್ ಕಾರ್ಡ್ ಅಪ್ಲೈ ಮಾಡಿದೆ ಗೈಸ್, ಬಂದು 1 ವಾರ ಆಗಿದೆಯಂತೆ. ಅವ್ರು ಫೋನ್ ಮಾಡೋರಂತೆ, ಯಾವ ನಂಬರ್ ಆ ಫೋನಿಗೆ ಮಾಡೋರು, ಇದಕ್ಕೆ ಮಾಡೋರು, ಯಾವುದಕ್ಕೂ ನಂಗೆ ಬಂದಿಲ್ಲ. ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಹಾಕ್ಬೇಕು ತಾನೆ ವಾಟ್ಸಪ್ಪಲ್ಲಿ. 1 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಪಾನ್ ಕಾರ್ಡ್ಗೋಸ್ಕರ. ಸೊ 1 ವಾರ ಆಗಿದೆ, ಬಂದು ಗೊತ್ತೇ ಇಲ್ಲ. ಹೋಗಿ ಕಲೆಕ್ಟ್ ಮಾಡ್ಕೊಬೇಕು. ಫಸ್ಟು ಟಿಫನ್ ಮಾಡಬೇಕು. ಟಿಫನ್ ಮಾಡ್ಕೊಂಡು ನಮ್ಮ ಶಿವಪ್ಪನ ಹತ್ರ ಹೋಗಬೇಕು. 1 ವಾರ ಮಿಸ್ ಆಗಿತ್ತು ದೇವಸ್ಥಾನಕ್ಕೆ ಹೋಗೋದು. ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪಾನ್ ಕಾರ್ಡ್ ಇಸ್ಕೊಂಡು, ಆಮೇಲೆ ನಮ್ಮ ರೂಮು ಫುಲ್ಲು ಖರಾಬ್ ಆಗಿಬಿಟ್ಟಿದೆ ಗೈಸ್. ಅಂದರೆ ಖರಾಬ್ ಅಂದರೆ ನೀಟ್ನೆಸ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾಯಿಲ್ಲ. ಸ್ವಲ್ಪ ಶಿಫ್ಟಿಂಗ್ ಎಲ್ಲ ಮಾಡಬೇಕು, ಪೊಸಿಷನ್ ಎಲ್ಲ ಚೇಂಜ್ ಮಾಡಬೇಕು. ಸೊ ಅದನ್ನೆಲ್ಲ ಮಾಡಿ, ಇಲ್ಲೂ ಅಷ್ಟೇ ಕರೆಕ್ಟಾಗಿಲ್ಲ. ಸೊ ಅದನ್ನೆಲ್ಲ ಇವತ್ತು ಮಾಡಬೇಕು. ಬಂದು ಫಸ್ಟು ಟಿಫನ್ ಮಾಡಿಕೊಂಡು ಹೊಟ್ಟೆ ಹಸಿತಾ ಇದೆ ಗೈಸ್, ಆಮೇಲೆ ಪಾನ್ ಕಾರ್ಡ್ ಇಸ್ಕೊಂಬೋಣ. ಸೊ ಬನ್ನಿ ಮಾಡೋಣ ಗೈಸ್. ಮನೇಲಿ ಯಾರೂ ಇಲ್ಲ, ಇಲ್ಲೋಗಿದ್ದಾರೋ ಗೊತ್ತಿಲ್ಲ. ಸೊ ಇವಾಗ ಟಿಫನ್ ಹಾಕೊಂಡು ತಿನ್ನಬೇಕು. ಬನ್ನಿ ಟಿಫನ್ ಮಾಡುವ. ಏನು ಮಾಡಿದ್ದಾರೆ ನೋಡುವ. ಟಿಫನ್ ಯಪ್ಪ ಇದು ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬತ್ತನೇ ಇಲ್ಲ ಗೈ, ಸೀರೆ ಒಂದಿಲ್ಲ. ಪುಳಿಯೋಗರೆ ಮಾಡವ್ರೆ ಗೈಸ್. ಫೈನಲಿ ಆಧಾರ್ ಕಾರ್ಡ್ ಸಿಕ್ಕಿದೆ. ಆಧಾರ್ ಕಾರ್ಡ್ ತೊಗೊಂಡು ಈಗ ಓಡಬೇಕು. ನಮ್ಮ ಗಾಡಿ ನೋಡಿ ಬಿಸಿಲಲ್ಲಿ ಹಂಗಿದೆ, ಪಂಚರ್ ಆಗಿಬಿಟ್ಟಿದೆ. ಸರ್ವಿಸ್ ಕೊಡಬೇಕು ಗೈಸ್. ವಾಯ್ಸು ಕೇಳಿಸ್ತಾ ಇದೆಯಾ ಅಲ್ವೋ ಗೊತ್ತಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ರೆಸಿಡೆನ್ಸಿ ರೋಡ್. ಯಾವುದೋ ಒಂದು ಕೆಲಸದ ಮೇಲೆ ಬಂದಿದೆ. ಸೊ ರೆಸಿಡೆನ್ಸಿ ರೋಡಲ್ಲಿದ್ದೀನಿ. ಈಗ ಊಟ ಮಾಡಬೇಕು. ಊಟ ಮಾಡೋಕ್ಕೆ ಹೋಟ್ಲು ಹುಡುಕ್ತಾ ಇದ್ದೀನಿ. ಇಲ್ಲೇ ಇದೆ ಉಡುಪಿ ಪಾರ್ಕು, ಬಟ್ ಇದೆಲ್ಲ ನಮ್ಗೆ ಸೂಟ್ ಆಗೋಲ್ಲ. ಅದಕ್ಕೆ ನಾನ್ ವೆಜ್ಜು ತಿನ್ನೋಂಗಿಲ್ಲ. ಸೋಮವಾರ ಅಂತಲ್ಲ, ಇನ್ನು 9 ಡೇಸ್ ತಿನ್ನೋಂಗಿಲ್ಲ. ದಸರಾ ಮುಗಿಬೇಕು, ಅದಾದಮೇಲೆ ಅಲ್ಲಿವರೆಗೂ ತಿನ್ನೋಂಗಿಲ್ಲ. ಸೊ ವೆಜ್ ಹೋಟ್ಲು ಹುಡುಕ್ತೆ ಈಗ ಗೈಸ್. ಇಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಂಡ್ರ? ಇಲ್ಲ, ಸುಮ್ಮನೆ ಈ ಬಿಲ್ಡಿಂಗ್ ಚೆನ್ನಾಗಿತ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. ಮೋಸ್ಟ್ಲಿ ಪಬ್ ಇರ್ಬೋದಾ ಇದು ಅಂತ ನೋಡಿ. ನಿಮ್ಗೇನಾದರೂ ಗೊತ್ತಿದ್ರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಮೋಸ್ಟ್ಲಿ ಇದು ರೆಸ್ಟೋರೆಂಟು, ಪಬ್ಬು ಎಲ್ಲ ಆಗಿರುತ್ತೆ ಅನಿಸುತ್ತೆ. ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗೈಸ್. ಇಲ್ಲಿ ಒಂದು ಚಿಕ್ಕದೇ ಇಲ್ಲ. ಅಂದರೆ ಬಂದಿದ್ದೀನಿ, ಈ ಕಡೆ ಬಂದೇ ಇಲ್ವಾ, ಬೆಂಗಳೂರು ರೋಡೇ ಇಲ್ವಾ ಅಂತ ಅನ್ಕೊಬಿಡಿ. ಬಂದಿದ್ದೀನಿ, ಬಟ್ ಅದೇ ತುಂಬ ದಿವಸ ಆದಮೇಲೆ ಬಂದಿದ್ದೀನಿ ಗೈಸ್. ಕೊನೆಗೆ ಆ ಹೋಟ್ಲೇ ಗಟ್ಟಿ ಅಂತ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಯಾವುದೂ ಹೋಟ್ಲುಗಳಿಲ್ಲ. ಇಲ್ಲೊಂದಿದೆ ಹೋಟೆಲ್ NGT, ಬಟ್ ಇದು ನಾನ್ ವೆಜ್ಜಾ ಗೈಸ್. ನಾನ್ ವೆಜ್ ಹೋಟ್ಲುಗಳೇ ಇದಲ್ಲ ಗೈಸ್, ವೆಜ್ ಹೋಟ್ಲು ಇಲ್ಲ ಗೈಸ್. ಆ ಹೋಟ್ಲೇ ಗಟ್ಟಿ. ಬನ್ನಿ ಮಾಡೋಣ ಗೈಸ್. ಇದು ನೋಡಿ ಹೆಂಗಿದೆ, ಚೆನ್ನಾಗಿದೆ ಅಲ್ವಾ? ನಾನೇ ಬಿಡಿಸಿರೋದು ಓಕೆ ಅಂತ ಅನ್ಕೋಬೇಡಿ. ಯಾರು ಬಿಡಿಸ್ರೋ ಗೊತ್ತಿಲ್ಲ, ಕಲಾವಿದ ಮಸ್ತಾಗಿ ಬಿಡಿಸೋದು ಒಂಥರ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಯಾರು ಬಾಮ್ರಲ್ಲಿ ಅಕ್ಕ ತಂಗಿರಿ ಇದ್ದಂಗಿಲ್ವಾ? ಕೊನೆಗೆ ಮತ್ತೆ ಅದೇ ಹೋಟ್ಲಿಗೆ ಬಂದಿದ್ದೀನಿ. ಸೊ ಏನಿದೆ ನೋಡೋಣ. ನಮಗೆ ರೈಸ್ ಐಟಮೇ ಬೇಕು, ಇಲ್ಲಾಂದರೆ ಹೊಟ್ಟೆ ತುಂಬಲ್ಲ. ಅದಕ್ಕೋಸ್ಕರ ನಾನು ಈ ಹೋಟ್ಲು ಬೇಡ ಅಂತಂದೆ. ಕ್ವಾಂಟಿಟಿ ಕಡಿಮೆ ಕೊಡ್ತಾರಲ್ಲ, ಅದಕ್ಕೆ ಫೈನಲಿ ಮತ್ತೆ ಇದಕ್ಕೆ ಬಂದೆ. ಏನಿದೆ ಅಂತ ಕೇಳಿದ್ರೆ ಪುಳಿಯೋಗರೆ ಇದೆ ಅಂತ ಹೇಳ್ತಾರೆ, ರೈಸ್ ಐಟಮ್. ಅದಕ್ಕೆ ಊಟ ಎಷ್ಟು ಅಂದರೆ 110 ಅಂತ. ಊಟನೇ ಕೊಡಿ ಅಂತ ಊಟನೇ ತೊಗೊಂಡಿದ್ದೀನಿ ಗೈಸ್. ನೋಡಿ ಊಟದಲ್ಲಿ ಇಷ್ಟೆಲ್ಲ ವೆರೈಟಿ ಬಂದಿದೆ. ಸೊ ಇವಾಗ ಬಾರಿಸ್ಬೇಕು, ಬಾರಿಸೋಣ ಗೈಸ್. ಫುಲ್ ಊಟ ಖಾಲಿ ಮಾಡಿದ್ದೀನಿ. ಹೆಂಗೆ ನಾವು ಹಂಗೆ ಊಟದಲ್ಲೆಲ್ಲ ಪರ್ಫೆಕ್ಟು. ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೈಸ್ ಮನೆಗೆ ಬಂದೆ. ಏನಂದರೆ ಫುಲ್ಲು ನೀರು ತುಂಬ ಕೂಡ ಇದೆ. ಸೊಂಬು ತುಂಬು ನೀರು ರೋಡೆಲ್ಲ ಹೋಯ್ತಾ ಇದೆ.
ಅಷ್ಟೊಂದು ನೀರು ಬಂದ್ಬಿಟ್ಟೈತೆ ನಮ್ಮ ಮನೆಗೆ, ನಮಗೆ ಶಾಕು. ಸೊ ಅದಕ್ಕೆ ಮೋಟ್ರ್ ಹಾಕಿದ್ದೀನಿ. ಬನಶಂಕರಿ ಇವತ್ತಿಂದ ನವರಾತ್ರಿ ಹಬ್ಬದ ಫಸ್ಟ್ನೇ ದಿವಸ ಅಂತ ಅನಿಸುತ್ತೆ, ಗೊತ್ತಿಲ್ಲ, ಇರಬೇಕು. ಅದಕ್ಕೋಸ್ಕರ ಫುಲ್ಲು ಬನಶಂಕರಮ್ಮನ ದೇವಸ್ಥಾನದಲ್ಲಿ ಫುಲ್ಲು ಕ್ರೌಡು, ಫುಲ್ ಟ್ರಾಫಿಕ್ಕು. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಆಮೇಲೆ ನೋಡಿದೆ ಮೇನ್ ಗೇಟಲ್ಲಿ ಎಂಟ್ರೆನ್ಸಿಂದ ಅಷ್ಟು ಜನ ಫುಲ್ಲು ರಶ್ ಇತ್ತು. ಅದಕ್ಕೆ ಅಮ್ಮ ಇಲ್ಲಿಂದ ಚೆನ್ನಾಗಿ ನೋಡ್ಕೊಳಮ್ಮ ಅಂತ ಅಂದ್ಬಿಟ್ಟು ಕೈ ಮುಗಿದೇವೆ. ಸೊ ದೇವಸ್ಥಾನಕ್ಕೆ, ಈಶ್ವರನ ದೇವಸ್ಥಾನಕ್ಕೆ ಹೋಗಬೇಕು ಸಂಜೆ. ಆಮೇಲೆ ಇನ್ನೇನು ಗಾಡಿ ಸರ್ವಿಸ್ ಬಿಡೋಣ ಅಂತ ಹೋದೆ. ಅವನು ಅಣ್ಣ ಬೆಳಗ್ಗೆ ಬಿಟ್ಟರೆ 3 ಗಂಟೆಗೆ ಕೊಡ್ತೀವಿ, ಇವಾಗ ಬಿಟ್ಟರು 3 ಗಂಟೆಗೆ ಕೊಡ್ತೀವಿ ಅಂತಂತಾನೆ. ಅದಕ್ಕೆ ಬೆಳಗ್ಗೆನೇ ಬಿಡೋಣ ಅಂತಂದ್ಬಿಟ್ಟು ತೊಗೊಬಂದು ನಿಲ್ಸ್ಕೊಂಡೆ. ಇನ್ನೇನು ಎಲ್ಲೂ ಹೋಗೋಂಥದ್ದಿಲ್ಲ, ದೇವಸ್ಥಾನಕ್ಕೆ ಒಂದು ಹೋಗ್ಬೇಕಷ್ಟೇ. ಇವತ್ತಾಗಿತ್ತು ಈ ವ್ಲಾಗ್ ಈ ದಿವಸ. ಸೊ ಇವತ್ತು ಸುಮ್ಮನೆ ಅಲ್ಲೋಗಿ ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಅನಿಸ್ತು. ಬಟ್ ಸುಮ್ಮನೆ ಒಂದು ನೋಡ್ಕೊಂಬಂದಂಗೆ ಆಯಿತು, ರಿಫ್ರೆಶ್ಮೆಂಟು. ಹೋಗಿದ್ದ ಕೆಲಸ ಅರ್ಧ ಆಯಿತು, ಅರ್ಧ ಆಗಿಲ್ಲ. ಸೊ ಸದ್ಯ ಪಾನ್ ಕಾರ್ಡ್ ಸಿಕ್ತು ನನಗೆ, ಸಾಕದು. ಈಗ ಒಂದು ರೀಲ್ಸ್ ಮಾಡಬೇಕು. ಫಸ್ಟು ಮೇಲೋಗಿ ಒಂದು ರೀಲ್ಸ್ ಮಾಡಿಬಿಟ್ಟು ಆಮೇಲೆ ಅಪ್ಲೋಡ್ ಮಾಡಬೇಕು. ಇವತ್ತು ರೀಲ್ಸ್ ಹಾಕಿಲ್ಲ ಅಂತಂದರೆ ನನಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಡೈಲಿ ಒಂದೊಂದು ರೀಲ್ಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಬ್ಲಾಗ್ ಅಂತೂ ಮಾಡೋಕ್ಕಾಗ್ತಾಯಿಲ್ಲ ಡೈಲಿ. ಈ ಬ್ಲಾಗ್ ನಾಳೆ ಬರ್ಬೋದು ಎಡಿಟ್ ಮಾಡಿ. ಇದರಲ್ಲಿ ಅಷ್ಟೊಂದು ಕಂಟೆಂಟ್ ಇಲ್ಲ. ಆಲ್ರೆಡಿ ಸೌಂಡ್ ಬರ್ತಾನೆ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ, ಹೋಗ್ಬಾ. ವಾರ ಆದಮೇಲೆ ಗೈಸ್ ಪಕ್ಕಾ ಕಂಟೆಂಟ್ ಕೊಡ್ತೀನಿ. ಈಗ ದಸರಾ ಹಬ್ಬ ಇದೆಲ್ಲ ಬರ್ತಾ ಇದೆ, ಚೆನ್ನಾಗಿರುತ್ತೆ. ನಮ್ಮೂರಲ್ಲಿ ಇಲ್ಲಪ್ಪ ಪಾಂಪ್ಲೇಟು ಇಲ್ಲೆಲ್ಲೂ ನೋಡಿದ್ನಲ್ಲ, ನಿನ್ನೆ ಕೊಟ್ಟಿದ್ರು ಗೈಸ್ ಪಾಂಪ್ಲೇಟು. ನಮ್ಮೂರಲ್ಲಿ ಹಬ್ಬ ಚೆನ್ನಾಗಿ ಮಾಡ್ತಾರೆ, ದಸರಾ ಹಬ್ಬ. ಮಹೇಶ್ವರಮ್ಮ ದೇವಸ್ಥಾನ ಇದೆ. ಸೊ ಡೈಲಿ ಒಬ್ಬರು ಪೂಜೆ, ಡೈಲಿ ಒಂದೊಂದು ಅಲಂಕಾರ ಇರುತ್ತೆ. ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಡೈಲಿ ಮಿಸ್ ಮಾಡಬೇಡಿ, ಬ್ಲಾಗ್ ನೋಡಿ. ಸೊ ಇವಾಗ ರೀಲ್ಸ್ ಮಾಡೋಕ್ಕೆ ಹೋಗುವ ಬನ್ನಿ. ಕ್ರೇಜಿ ಗೈಸ್, ಊಟ ಹಾಕಿರೋದು ತಿಂದಿಲ್ಲ ನೋಡಿ ಅವನು. ಇತ್ತೀಚೆಗೆ ನಮ್ಮ ಕ್ರೇಜಿ ಸ್ವಲ್ಪ ಹೆವಿ ಆ್ಯಟಿಟ್ಯೂಡ್. ಅವನಿಗೆ ನಾನ್ ವೆಜ್ ಸಾಂಬಾರೇ ಬೇಕು. ಎಲ್ಲ ಚೆನ್ನಾಗಿತ್ತು ಅಂತಂದ್ರೇ ಮಾತ್ರ. ಮಾಮೂಲಿ ಬೇಳೆ ಸಾಂಬಾರು, ಆ ಸಾಂಬಾರೆಲ್ಲ ಮುಟ್ಟೋದೇ ಇಲ್ಲ ಇವಾಗ. ನಮ್ಮ ಟೆರೆಸ್ಗೆ ಬಂದರೆ ಏನೋ ಒಂಥರ. ಇನ್ನೇನು ಮೋಡ ಕವಿದ ವಾತಾವರಣ, ಮಳೆಗೆಳೆ ಬರೋ ಸಾಧ್ಯತೆ ಇದೆ. ರೀಲ್ಸ್ ಯಾವ್ದು ಮಾಡೋಣ? ನಿಮ್ಗೆ ಯಾವುದಾದ್ರೂ ನಾನು ಈ ರೀಲ್ಸ್ ಮಾಡಬೇಕು ಅಂತ ಇದ್ದರೆ ರೀಲ್ಸ್ ಯಾವುದು ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಒಂಚೂರು ಕಮೆಂಟ್ ಮಾಡಿ, ಆ ರೀಲ್ಸ್ ಮಾಡುವ, ಓಕೆನಾ? ನನಗೆ ಇವಾಗ ಅದು ಇದು ಮಾಡಬೇಕು ಅನಿಸ್ತೈತೆ. ಅದು ಗೊತ್ತಾ, ಅದೇ ಇದು ಸೂಜಿ ಮಲ್ಲೆ ಸಂಡೇ ಸಂಪಿ, ಅದು ಗೊತ್ತಾಯಿಲ್ಲ. ಯಾವಾಗಲೂ ಅದೇ ಆಡ್ತಾ ಇರ್ತೀನಿ, ಅದು ಟ್ರೆಂಡ್ ಆಗಿಬಿಡಾಯ್ತದು. ಬಟ್ ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು, ಎಲ್ಲ ನಾರ್ಮಲ್ ಥರ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ. ದೇವಸ್ಥಾನಕ್ಕೆ ಬಂದಿದ್ದೀನಿ, ನೋಡಿರ್ತೀರ ನೀವೆಲ್ಲ, ತೋರಿಸಿದ್ದೀನಿ ಬ್ಲಾಗಲ್ಲಿ ಎಷ್ಟೊಂದರಲ್ಲಿ. ಇದೇ ಈಶ್ವರನ ಸ್ವಾಮಿ ದೇವಸ್ಥಾನ. ಸೊ ಈಗ ಕಾಲು ತೊಳ್ಕೊಂಬಿಡೋಣ ಫಸ್ಟು. ಬನ್ನಿ ಹೋಗೋಣ. ಗೈಸ್ ಹೇಳ್ಕೊಡು. ಗೈಸ್ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ನೋಡಿ. ನಮ್ಮ ಊರಬ್ಬ ಹೆಂಗೆ ನಡೀತಾ ಇದೆ ಅಂತ. ಅದೇ ಮಹೇಶ್ವರಮ್ಮ ದೇವಸ್ಥಾನ. ಇವತ್ತಿಂದ ಪೂಜೆ ಸ್ಟಾರ್ಟಾ? ಏಕೆ ಗೈಸ್ ಆಧಾರ್ ಕಾರ್ಡ್ ಇಸ್ಕೊಳ್ಳೋಣ ಅಂತ ಬಂದೆ. ನಮ್ಮ ಅಪ್ಪಂದು ಹಂಗೆ ಈ ಬ್ಲೂಟೂತ್ ತೊಗೊಂಡಿದೆ. ಸೊ ಈ ಬ್ಲೂಟೂತ್ತು ಇಲ್ಲೇ ಬಿಟ್ಟಿದೆ ಅವತ್ತು, ಅದು ತೊಗೊಂಡೆ. ಎಷ್ಟು ಗಂಟೆಗೆ ಪೂಜೆ? 8 ಗಂಟೆಗೆ ಬಂದ್ಬಿಡಿ ಗೈಸ್. ಪ್ರಸಾದ ಕೊಡ್ತಾರೆ, ಚೆನ್ನಾಗಿರುತ್ತೆ. ಬರೀ 8 ಗಂಟೆಗೆ ಬರೋಕ್ಕೆ ಕೊಡಿ, 9 ಗಂಟೆಗೆ ಬನ್ನಿ. ಎಲ್ಲ ಸ್ವಲ್ಪ ಜನ ರಶ್ ಕಮ್ಮಿ ಆಗಿರ್ತಾರೆ. ಗೈಸ್ ಇವತ್ತಿನ ಊಟ ಚಪಾತಿ ಸಾರು ನೋಡಿ, ಅಲ್ಲಿ ಫ್ಲ್ಯಾಟು ಮತ್ತೇನೋ ಬೇಗ ಮಲ್ಕೊಬಿಟ್ಟವನೆ. ಗೈಸ್ ರೂಮಿಗೆ ಬಂದಾಯಿತು. ಇವಾಗ ಮಹೇಶ್ವರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು, ಬಟ್ ತುಂಬ ರಶ್ ಆಗುತ್ತೆ. ಅವರು 9 ಗಂಟೆ ಮಾಡ್ತಾರೆ, ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿ ಜನ ಹೋಗೋಷ್ಟು 9 ಹಂಗಾಗುತ್ತೆ. ಅದಕ್ಕೋಸ್ಕರ ದೂರದಿಂದನೇ ಕೈ ಮುಗಿದ್ದೀನಿ.
ಕೆಲವೊಂದು ದಿವಸ ಹೋಗ್ತೀನಿ. ನಿಮಗೆ ಪ್ರತಿಯೊಂದು ದಿವಸದ ಅಲಂಕಾರದ ಏನಿರುತ್ತೆ ಅದನ್ನು ಫೋಟೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈ ವ್ಲಾಗಲ್ಲಿ ಲಾಸ್ಟಲ್ಲಿ ಆ ಫೋಟೋ ಏನು ಮಾಡ್ತೀನಿ, ಫೋಟೋ ಹಾಕಿರ್ತೀನಿ. ಸೊ ನೋಡಿ, ನಮ್ಮ ದೊಡ್ಡ ಕೆಲಸದವರೆಲ್ಲ ಬರ್ತಾರೆ, ಆಲ್ಮೋಸ್ಟ್ ಬರ್ತಾರೆ, ತುಂಬ ಹೋಗ್ಬಿಡ್ತಾರೆ. ಆಮೇಲೆ ಇನ್ನೇನು ಹೇಳ್ಬೇಕು ಈ ಬ್ಲಾಗಲ್ಲಿ, ಇನ್ನೇನಿಲ್ಲ ಗೈಸ್ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೆಲೆಬ್ರಿಟೀಸ್, ಇದು ಸೋಮವಾರದ ಅಮ್ಮನವರ ಅಲಂಕಾರ. ಬರಲಾ? Come, please come. Now only come. I love you.